ಅವ್ವ ಆರಾಮಿದ್ದಿ? ಹ್ಞೂ ಆರಾಮಿದ್ದಿ ನೋಡವ್ವ. ಗೀತಾ ನೀ ಆರಾಮಿದ್ದೆ? ಹ್ಞೂ ಅವ್ವ ಆರಾಮಿದ್ದೀನಿ. ಮತ್ತೇನಂತಾಳವ ನಿನ್ನ ಸೊಸಿ? ಏನಂತ? ತಮ್ಮನ ಮದ್ವೆ ಮಾಡ್ಲಿಕ್ಕೆ ಓಡಾಡಕತ್ತಾಳವ ಈಗ. ಇಡ್ಯಾರ ಯಾರು ಇಲ್ಲಕಿನ. ಈ ಯಾತಮ್ಮ? ಅವ್ರ ಕಾಕನ ಮಗ ಇದ್ನಲ್ಲವ? ಅವಂದೇ. ಅಯ್ಯಯ್ಯೋ ಅಷ್ಟು ಮುದುಕಾಗ್ಯಾನ, ಈಗ ಯಾರು ಕೊಡ್ತಾರೆ ಓಕೆ ಅವನಿಗೆ ಕನ್ನೆ? ಎಂತಿಂಥವ್ರಿಗೆ ಕೊಡೋಲ್ಲಾಗ್ಯಾರ. ಎಲ್ಲ ಚಲೋ ನೌಕರಿ ಇರ್ತದ, ಮನಿ ಇರ್ತದ, ಅಂಥವ್ರಿಗೆ ಕೊಡವಲ್ರು. ಇನ್ನು ಇವನಿಗೆ ಕೊಡ್ತಾರ? ತಲೇನು ಏನೋ ಅಂತಾರಲ್ಲ, ಅರ್ಧ ವಯಸ್ಸು ಮುಗ್ದಾವತ್ರ. ಈಕಿ ಯಾಕೆ ಬೇಕನಿ ನಿನ್ನ ಸೊಸಿಗೆ? ಇಲ್ಲದ ದಿಮಾಕ್ ಮಾಡ್ತಾವಳು ಮನ್ಯಾಗ. ಅದಕ್ಕಂದಲೇ ಕೆಲಸ ಹಚ್ರಿ ಏನ್ರ ಅಂತೀನಿ ನಾನು ನಿಮಗೆ. ಇದು ಎದಕ್ಕೆ ಓಡಾಡಬೇಕು? ಇಷ್ಟು ದಿನ ಬಿಟ್ಟು ಈಗ ಭಾರಿ ಒಕ್ಕಾಡ್ತಾರನ. ಕಾಕನ ಜೊತೆ ಭಾರಿ ಜೀವ ಆಗಾಳ ಈಗ. ಭಾರಿ ಜೀವ ಯವ ಈಗ ನೋಡಬಾರ್ದು. ಮೊದಲ ಅಷ್ಟು ಹೊಡೆದಾಡಿ ಬಡ್ದಾಡ್ಯಾವ. ಈಗಿದ್ರ ನಮ್ಮ ತಮ್ಮನ ಮದುವೆ ಮಾಡ್ತೀನಿ, ನಮ್ಮ ತಮ್ಮನ ಮದುವೆ ಮಾಡ್ತೀನಿ ಅಂತೇಳಿ ಅವ್ರ ಅವ್ವಗಾರ ಅಷ್ಟು ಚಿಂತೆ ಅದ ಇಲ್ಲ. ಈಗೀಗ ಅಂತಾ ಬರೀ ಓಡಾಡ್ತಾಳ ಆಕಿ. ನೋಡಬಾರ್ದು. ಬಲೆ ಅಂದ್ಗನೇ ಏನಂತಾರಲ್ಲ, ಗುಮ್ಮಿ ತೊಗೊಂಡ ನೀರಿಗೆ ನಿಂದಿರ್ತಾರೆ, ಹಂಗೆ ಮಾಡ್ತದ. ಬಂದಿದ್ರು ಮನ್ನಿ ಹುಡುಗಿ ಕರ್ಕೊಂಡು. ಯಾರ ಗುಲ್ಬರ್ಗದ ಯಾವ ಊರಾರ ಬಂದಿದ್ದು ಅಂತ. ನನಗೇನು ಯಾಕೆನೂ ಹೇಳಿಲ್ಲ, ನಾನು ಕೇಳಿಕ್ಕೆ ಹೋಗಿಲ್ವ. ಎಲ್ಲಿ ನಿಮ್ಮ ಮನೆಯಾಗ ತೋರಿಸ್ತಾರೆ ಏನು ಹುಡುಗನ? ಮತ್ತು ಇಲ್ಲೇ ಮಾಡಿದ್ಲು. ನಾ ಇದ್ದಿದ್ದಿಲ್ವ, ನಾ ಸರಳ ಮನೆಗೆ ಹೋಗ್ಬಿಟ್ಟಿದ್ದೆ ಕಡೆ. ನಮಗೆ ಆಕೆ ಏನೂ ಹೇಳೇ ಇಲ್ಲ. ನನಗೆ ಅವ್ರು ಗುಜ್ಜು ಮಾತಾಡೋದು ಗಂಡ ಹೆಂಡತಿ ಕೇಳಿಸ್ಕೊಂಡಿದ್ದೆ. ಕೇಳಿಸ್ಕೊಂಡೇ ನಮಗಿದು ನೋಡೋದು ಆಗಂಗಿಲ್ಲ, ಬೇಡ ಕಿರಿಕಿರಿನಿ ಅಂತೇಳಿ ಕಡೆ ಮುಂಜಾನೆದಾಗನೇ ಹೋಗ್ಬಿಟ್ಟೆ ಕಡೆ ಸರಳ ಮನೆಗೆ. ಅವರು ಬಂದು ನೋಡಿ ಎಲ್ಲ ಮಾತುಕತೆ ಮುಗಿಸ್ಕೊಂಡಿಂದ ಒಮ್ಮೆ ಸಂಜೆಗೆ ಬಂದಿ ನಾನು ಅವತ್ತ. ಅವ್ವ ನೋಡವ್ವ, ಅಂಥ ವಯಸ್ಸಾಗ್ಯವಂದ್ರೂ ಹೆಣ್ಣು ಕೊಡಕ್ಕೆ ಒಪ್ಕೊಂಡಾರ ಏನು? ಯಾರೇ ಅಂಥ ಮಹಾನುಭಾವರು? ಈ ವಾದೇಲಿ ಕೇಳ್ತೇವ ತಾಯಿ, ನಮ್ಮ ಮಂದಿದಲ್ಲ ಬೇರೆ ಮಂದಿದು. ಇದ್ರಿರ್ಲಿ ನೀನ ಯಾವ್ದಾರ ಇರ್ಲಿ ಬಿಡು ಅಂತೇಳಿ ನಾವು ಅದಕ್ಕೇನು ಅನ್ಬಾರ್ದು. ಸುಮ್ಮನೆ ಯಾಕೆ ಈಗ ಕನ್ಯಾದ ಭಾವದ ಎಲ್ಲ ಒಂದೇ ಅಂತೇಳಿ ಸುಮ್ಮನೆ ಇರ್ಬೇಕಂದ್ರೆ ರೊಕ್ಕ ಕೇಳಾರ. ಅವ್ರಿನ ಗೀತಾ 5-6 ಲಕ್ಷ ರೂಪಾಯಿ ಕೊಡ್ಬೇಕಂತ ಅವ್ರಿಗೆ. ಅಯ್ಯೋ ಹುಡುಗಿ ಅವ್ವ ಅಪ್ಪಗನೇ ಇವ್ರು ಕೊಡ್ಬೇಕಂತ ಏನಷ್ಟು? ಆ ಹುಡುಗಿ ಅವ್ವ ಅಪ್ಪಗ 5 ಲಕ್ಷ ಕೊಡ್ಬೇಕಂತ, ಮತ್ತು ಬಂಗಾರ ಹಾಕ್ಬೇಕಂತ, ಇವ್ರ ಕಡೆನೇ ಲಗ್ನ ಅಂತ, ಕನ್ಯಾದ ಬಟ್ಟೆನೂ ಇವರೇ ತರ್ಬೇಕಂತ, ವರದ ಬಟ್ಟೆನೂ ಇವರೇ ತರ್ಬೇಕಂತ, ಏನೇನೇನೇನು 1 ರೂಪಾಯಿ ಕೊಡಂಗಿಲ್ಲಂತ ಅವರು. ಬಾರೇ ಐತವ ಇದು. ಇವ್ರೇನು ಒಪ್ಕೊಂಡಾರ ಏನು ಮತ್ತದಕ್ಕೆ? ಒಪ್ಕೊಂಡಾರ. ಮತ್ತು 1 ಎಕರೆ ಹೊಲ ಹೋದ್ರೆ ಹೋಗ್ಲಾಕ ನಮ್ಮ ತಮ್ಮಗೆ ಒಂದು ಮದುವೆ ಆದ್ರೆ ಸಾಕಂತ ನಿಂತಾಳಕಿ ನಿಮ್ಮ ವೈನಿ ತಯಾರಾಗಿ. ಇವ ಗುಂಡಣ್ಣನು ಕೆಲಸ ಬಗ್ಸಿಬಿಟ್ಟು ಅದಕ್ಕೆ ನಿಂತಾನೆ. ಏನು ಹೆಂಡತಿ ಮಾತು ಕೇಳ್ಕೊತ? ಮತ್ತು ಇದ್ರದ್ದೇನು ನಡೀತದೆ ಮನ್ಯಾಗ? ಎಲ್ಲ ಆಕಿಂದನೇ. ಆಕಿ ಏನಂತ ಅದಕ್ಕೆ ಜೈ ಜೈ ಅನ್ಕೋತ ಹೋಗ್ತದೆ ಅಷ್ಟೇ. ಮನೆಗೆಲ್ಲ ಕರಬಾರ ಆಕಿಂದ ಅಂದಂಗೆ ಆಯ್ತು. ಇಲ್ಲೇ ಕನ್ಯೆ ತೋರಿಸೋದು, ವರ ತೋರಿಸೋದು, ಮದುವೆನೂ ಇಲ್ಲೇ ಮಾಡ್ತಾಳೆ ಏನು ನೋಡು ಮನ್ಯಾಗನೇ. ಮತ್ತು ಎಲ್ಲ ದಗ್ದುಳುದು ಮನಿ ಏನೋ ಅಂತಾರಲ್ಲ, ಹಂಗೆ ಮಾಡ್ತಾರ ಅವ್ರು. ಏನು ಮಾಡ್ತಾಳೆ ನೀವು ಅಯ್ಯವ? ಮಾಡಿದ್ರೆ ಮಾಡಿಲ್ಲ ಆಕೆ ಏನು ಲಗ್ನ. ಆಕಿಂದ ಕರಬಾರ, ಆಕಿಂದ ಎಲ್ಲ ಇಲ್ಲಿ. ನಮ್ಮದೇನು ನಡೀತದೆ? ನಮ್ಮದು ನಡೆಯಂಗಿಲ್ಲ. ಇದು ಮೂಕ್ ಬಸವಣ್ಣ ನನ್ನ ಮಗಂದು ಏನು ನಡೆಯಂಗಿಲ್ಲ. ಬರೀ ಇಂಥದೆಯಾ? ಏನಾರ ಮಾಡಳಕ್ಕ, ಏನಾರ ಬಿಡಳಕ್ಕ. ನಾ ಎದ್ರಾಗೂ ಭಾಗವಹಿಸಕ್ಕೂ ಹೋಗಂಗಿಲ್ಲ, ಆಕೆ ನೀನು ಕೇಳಿಕ್ಕೂ ಹೋಗಂಗಿಲ್ಲ. ಬಾಯಿಗೆ ಹತ್ತಿದ್ರೆ ಏನಾರ ಮಾತಾಡ್ತದವ ಇವು. ಅದು ಯಾಕೆ ಬೇಕಂತ ನನಗೆ ಹಿಂಗೆ ಆಕಿಗೆ ಏನಾರ ಮಾಡಳಕ್ಕ ಅಂತ ಅಂದು ಸಲಿಗೆ ಕೊಟ್ಟನೇ ಹಿಂಗೆ ಆಗ್ಯಾಳವು ಆಕಿ. ನೀ ಮೊದಲು ಬಿಗಿ ಇಟ್ಟಿದ್ದೆ ಅಂದ್ರೆ ಆಕಿ ಎಲ್ಲಿ ಹಿಂಗೆ ಇರ್ತದ್ಲು? ನೀವು ಕೊಟ್ಟ ಸಲಿಗೆ ಎಲ್ಲ ಆಕಿಗೆ. ನಾವು ಕೊಟ್ಟ ಸಲಿಗೆ ಅಂದ್ರೆ ನಾನಿನ ಗೀತಾ, ನಾನು ಎಷ್ಟು ಬೈತೀನಿ ಅಂದ್ರೆ ಅಷ್ಟು ನನಗಿಂತ ಡಬಲ್ ಬೈತಾಳಕಿ. ಹಂಗೆ ತಯಾರಾಗಿ ನಿಂತು ಬಿಡ್ತಾಳೆ ಅಯ್ಯವ. ತಡ ಬೈಲಿಕ್ಕಿ. ಇದು ಆಕಿನ ಗಂಡ ನನ್ನ ಮಗ ಆಗಿದ್ದು ಏನು ಹೇಳಂಗಿಲ್ಲ ಯಾರಿಗೆ. ಅದಕ್ಕೆ ಆಕಿ ಹೆಚ್ಚಿಸ್ಕೊಂಡಾಳ. ನಾ ಬೈದ್ರೆ ಎಷ್ಟಾಗ್ತದ ನೀನು? ಅವ ಅತ್ತಿ ಇಡ್ಬೇಕವ ಹೆಂಡ್ತಿನ ಅಂದ್ರೆ ಏನಾರು ನಡೀತದ? ಏನಾರು ಮಾಡ್ಯವ ನಿಮಗೇನು ಹೇಳೋಕ್ಕಾಗಲ್ಲ. ನೀವು ಕೊಟ್ಟು ಸಲಿಗೆಯಿಂದನೇ ಆಕೆ ಹಂಗೆ ಮಾಡ್ಯಾಳ ಅಂತ ನಾ ಹೇಳ್ತೀನಿ ನೋಡು. ನಮ್ಮ ಮನ್ಯಾಗ ನೋಡು, ನಂದೇ ನಡಿಬೇಕು. ನನ್ನ ಗಂಡನೂ ಏನು ಅನ್ಬಾರ್ದು, ನಮ್ಮ ಅತ್ತಿನೂ ಏನು ಅನ್ಬಾರ್ದು. ಒಂದು ಮಾತು ಅನಿಸ್ಕೊಡಂಗಿಲ್ಲ ಅವ್ರ ಕೈಲಿ. ಏನರ ಹೆಚ್ಚು ಕಡಿಮೆ ಮಾತಾಡಕತ್ತೀರಂದ್ರೆ ಅಲ್ಲಿಗೆ ಗಪ್ಪ ಆಗ್ಬೇಕು ಬಾಯಿ. ಹಂಗೆ ಮಾಡಿಬಿಡ್ತೀನಿ ನಾನು. ಹಂಗೆ ಜೋರು ಮಾಡ್ಬೇಕವ ಅಂದ್ರೆ ಸುಮ್ಮಿರ್ತಾರ. ನೀನು ಮೊದಲಿಂದನೂ ಬೆರೆಕ್ತನ ತೋರಿಸಿದಿ ಗೀತಾ. ನಿಮ್ಮ ಅತ್ತಿನ ಅತ್ತಿಟ್ಟಿದಿ, ನಿನ್ನ ಗಂಡನೂ ನಿನ್ನ ಕೈಯಾಗ ಇಟ್ಕೊಂಡಿದಿ. ಹಂಗಾಗಿ ನಿನ್ನ ಮಾತು ಕೇಳ್ತಾರ. ಇದು ಹಂಗಲ್ಲ ಯವ್ವ, ಒಟ್ಟು ನಮ್ಮ ಮಾತಾ ಕೇಳಂಗಿಲ್ಲ ಇದು. ಆಡ್ಕೊಳ್ಳೋದು ಮುಗಿದ್ರೆ ಊಟಕ್ಕೆ ಬರ್ರಿ. ಅಯ್ಯೋ ಇಲ್ಲೇ ಬಂದಾಳೆ ಯವ್ವ. ಬಟ್ಟೆ ಹೋಗ್ಯಾಕೆ ಹೋಗಿದ್ಲು, ಹಿಂದೆ ಬಂದಾಗ ಕಾಣಿಸುತ್ತೆ. ಹೆಂಗಂತಾಳೋಡು ಆಡ್ಕೊಳ್ಳೋದು ಮುಗಿದ್ರೆ ಊಟಕ್ಕೆ ಬರ್ರಿ ಅಂತ. ಎಷ್ಟು ಸೊಕ್ಕಿರ್ಬೇಕು ನೋಡೋಕ್ಕಿಂತ. ನೋಡವು ಹಿಂಗೆಲ್ಲ ಮಾತಾಡ್ತಾನ. ಆಕಿ ಹೊರಗೆ ಹೋದಾಗ ಹಚ್ಬೇಕವ ನೀನು, ಮನೆಗಿದ್ದಾಗ ಹಚ್ಬಾರ್ದು ಹಿಂಗೆ. ಬೇರೆದವ್ರ ಜೊತೆ ಮಾತಾಡ್ಲಿಕ್ಕತ್ತೀನಿ ಅಂತ ಹೇಳವ, ನಾ ಹಚ್ಚಿದ್ನಿ ಅಂತ ಹೇಳಬೇಡ. ಆಯ್ತಾಳ ಇಡ್ಲಿ. ಇಡು. ಮುಗಿತೇನ್ರಿ ಮಾತು? ಊಟ ಮಾಡ್ಬಾರಿ. ಹಂಗೆ ಕರಿತಿಲ್ಲ ಯಾಕ? ಬರ್ತೀನಿ ತಗೋ, ಆಗಲೇ ಬರ್ತೀನಿ ಅಂದಿನಿಲ್ಲ. ಅಲ್ಲ ಮತ್ತು ಅಷ್ಟು ಸುದ್ದಿ ಹೇಳ್ತಿರ್ಲ, ನಿಮ್ಗೇನು ಅನ್ಸಂಗಿಲ್ಲನ? ಇಲ್ಲಿ ಏನು ನಡೀತದೆ ಎಲ್ಲ ಫೋನ್ಯಾಗ ಓದಬೇಕಾ ಏನು? ನಾ ಯಾರು ಮುಂದೆ ಹೇಳಿನಿ? ನಾ ಏನೂ ಹೇಳಿಲ್ಲ. ಯಾರು ಹಚ್ಚಾರ ಅಂತ ತಿಳ್ಕೊಂಡಿದ್ದಿ? ಈಕಿ ಸರಳ ಹಚ್ಚಿದ್ಲು, ಸುಮ್ಮ ಮನೆಗೆ ಬಾ ಕಾಕು ಅಂದ್ಲು, ಬರ್ತೀನಿ ಆಮೇಲೆ ಅಂತ ಮಾತಾಡ್ಲಿಕತ್ತಿದ್ದೆ. ನಿನಗೆ ಅದೇ ನಾದ ಬರೀ ಆಡ್ಕೋತಾರ ಅನ್ನೋದೊಂದೇ. ನಿಂತು ಕೇಳಿಸ್ಕೊಳಕತ್ತಿದ್ದೆ ಏನು? ಎಷ್ಟು ಇದಾಗಿಯಲ್ಲ ನೀನು ಒಬ್ಬರು ಮಾತು ಕೇಳಿಸ್ಕೊಳಕ್ಕೆ. ಕದ್ದು ಮುಚ್ಚಿ ಕೇಳಕ್ಕೆ ನಾಚಿಗೆ ಬರಂಗಿಲ್ಲನು? ಹೌದು,
ಮಾತಾಡೋರ್ಕಿಂತ ಕೇಳೋರಿಗೆ ನಾಚಿಗೆ ಬರಬೇಕು. ಮಾತಾಡ್ಲಿಕ್ಕೆ ನಿಮಗೆ ನಾಚಿಗೆ ಬರಂಗಿಲ್ಲ ನೋಡು, ಕೇಳಿಸ್ಕೊಳ್ಳೋರಿಗೆ ನನಗೆ ನಾಚಿಗೆ ಬರಬೇಕು. ಸರಳ ಹಚ್ಚಿದ್ಲಂತ ಸರಳ, ನನಗೇನು ಗೊತ್ತಿಲ್ಲ. ಸರಳ ಇಷ್ಟೊತ್ತನ ಮಾತಾಡ್ತಾ ನಿಮ್ಮ ಜೊತೆ ಆಕಿನೇ ಗೀತಾವನ್ನೇ ಹಚ್ಚಿರ್ತಾಳ. ಆಕಿ ಎಲ್ಲ ಹಳ್ಳ ಕೇಳ್ತಾಳ, ನೀವು ಅಷ್ಟು ಓದಾಕಿನ ಮುಂದೆ. ಹೌದು ನೋಡಿ, ಆಕಿಗೆ ಹಚ್ಚಿದ್ದೆ. ಏನು ಮಾಡ್ಕೋತೀನಿ ನೀನು? ನನ್ನ ಮಗಳ ಜೊತೆ ನಾ ಮಾತಾಡ್ಬಾರ್ದನ? ಅದನ್ನೇನು ಕೇಳ್ತಿಲ್ಲ ನೀನು? ಯವ್ವ ಮಹಾತಾಯಿ, ನೀ ಮಗಳ ಜೊತೆ ಯಾರ ಮಾತಾಡು, ಯಾರ ಜೊತೆ ಯಾರ ಮಾತಾಡು, ನಾ ಬ್ಯಾಡ ನಂಗಿಲ್ಲಾದ್ರೆ ನಮ್ಮ ಸುದ್ದಿ ಹೇಳ್ಬಾರ್ದು ನೋಡಿ. ನಾ ಹೇಳ್ತೀನಿ, ನಾ ಇಲ್ಲಾರ್ದಾಗ ಏನು ಬೇಕಾದ್ರೂ ಮಾಡ್ಕೊರಿ, ನನ್ನ ಕಿವಿಗೆ ಬೀಳಿಸ್ಬಾರ್ದು ನೀ ಮಾತಾಡೋದಷ್ಟೇ. ಸಾಕು ಶಾಣೆ ಅದಿ ಹೋಗಿ, ಬರೀ ಜಗಳ ತೆಗಿದಾಯ್ತು. ಹೌದವಾ, ನನಗೆ ಬೇರೆ ಕೆಲಸನೇ ಇಲ್ಲ ನೋಡು, ಬರೀ ಜಗಳನೇ ತೆಗಿತೀನಿ. ನಿನ್ನ ಜೊತೆ ಎಲ್ಲಿ ತಯಾರಾಗಿದ್ರಲ್ಲೇ ನನ್ನ ಕೆಲಸ ಮುಂದಿನ ಹೋಗ್ಬೇಕು ನಾನು. ಏನು ನಡ್ಸಿರಿ ಮಮ್ಮಿ? ಬೇರೆ ಸುಂದ್ರಿ, ಯಾಕೆ ಹೋಗ್ಬೇಕೆ ಬಂದೆ? ಯಾವ ಸುಮ್ಮನೆ ಯಾಕೆ ಬಿಟ್ಟು ಬಂದೆ? ಏನು ನಾ ಆಕೆ ಮನೆಗೇನು ಹೋಗ್ಲಿಲ್ರಿ ಮಮ್ಮಿ, ಸುಮ್ಮ ಈ ಕಡೆ ಬಂದೆ ರೀ. ನನಗೆ ಟೆನ್ಷನ್ ಆಗ್ಯದ, ಅಲ್ಲೆಲ್ಲಿ ಹೋಗ್ಲಿ ಅಂತೇಳಿ ಬಂದೆ ರೀ ಈ ಕಡೆ. ಹೌದಾ, ಬಾ ಕೂಡ್ಬಾ. ಏನು ಟೆನ್ಷನ್ ಅಯ್ಯವ? ಹಂಗೆ ರೀ ಮಮ್ಮಿ, ಮನೆಗೆ ಏನು ಕಿರಿಕಿರಿ ಇರುವಲ್ರಿ. ಮನೆ ನೋಡ್ರಿ, ನಮ್ಮ ತಮ್ಮನ ನೋಡಿ ಹೋಗ್ಯಾರಲ್ರಿ ಬಂದು. ನಮ್ಮ ಅತ್ತೆ ಅಲ್ಲಿ ಸರಳನ ಮನೆಗೆ ಹೋಗ್ಯಾರ್ರಿ. ನಾ ಹೇಳಿಲ್ಲ ಹಂಗೆ ಹಿಂಗೆ ಅಂತೇಳಿ ಅಷ್ಟು ಮಗಳ ಮುಂದೆ ಒದರ್ತಾಳಲ್ರಿ. ಅದು ನಮ್ಮ ಕಿವಿಗೆ ಬಿತ್ತಂದ್ರೆ ಅವರಿಬ್ಬರು ಫೋನ್ಯಾಗ ಮಾತಾಡೋದು ಸಮಾಧಾನ ಆಗಂಗಿಲ್ಲ ರೀ. ಒಂದಿನ ಪೂರ್ತಿ ಅದೇ ಕಿವ್ಯಾಗ ಕೊರ್ದಂಗೆ ಆಗ್ತದ್ರಿ ನನಗೆ. ಅದನ್ನೇ ತಲೆ ಕೆಡ್ಸ್ಕೊತಿ ಬಿಡ ಸುಂದ್ರಿ. ಮತ್ತಿರುವ ವಯಸ್ಸಾಗಿಂದ ಗೊತ್ತಿದ್ದೇ ಇದಿಲ್ಲ ಹೆಂಗಿದ್ರು ಎಲ್ಲ ಫೋನ್ಯಾಗ ನಿಮ್ಮ ಅತ್ತೀನಿ ಅವ್ರ ಮಗಳ ಮುಂದೆ ಹೇಳತ್ತಾಳ ಅನ್ನೋದು ಚಟ ಗೊತ್ತಿದ್ದ ಅದ. ಅದನ್ನೇ ಯಾಕೆ ನೀವು ತಲೆ ಕೆಡ್ಸ್ಕೊತೀರಿ? ಗೊತ್ತಿದ್ದದ ಬಿಡ್ರಿ ಮಾಮಿ, ನನ್ನ ಹಿಂದೆ ಮಾಡಿದ್ರೆ ಏನು ಅನ್ಸಂಗಿಲ್ಲ ರೀ ಮಾಮಿ. ಎದುರಿಗೆ ಮಾತಾಡಿದ ಕೇಳಗನೆ ನಮಗೂ ಜಗಳ ತೆಗಿಬೇಕು ಅನಿಸ್ಬಿಡ್ತದ್ರಿ. ಅದು ಆಯಿತು. ಅವ್ವ ಬೀಗ್ರಂದ್ರೆ ಬೀಗ್ರವು ದಾಳಿ ಹೊಡಿಲಿ 5 ಲಕ್ಷ ಅಂದಿದ್ದು ಈಗ 6 ಲಕ್ಷ ಬೇಡ್ಲಿಕತ್ತಾರೆ ಮತ್ತೆ. ಅಯ್ಯ ಯಾಕೆ, ಏನಾಯ್ತಂತ? ಲಕ್ಷ ಅಂದ್ರೆ ಏನು ಅವರಿಗೆ ಉಣ್ಸ್ಬೇಕನ್ನಂಗಿಲ್ಲವ ಏನು? ಹಂಗೆ ಆಗ್ಯದ ನೋಡ್ರಿ ಮಾಮಿ. ಈಗ 6 ಲಕ್ಷ ರೂಪಾಯಿ ಕೊಡ್ಬೇಕಂತ್ರಿ, ಬಂಗಾರ ಹಾಕ್ಬೇಕಂತ್ರಿ, ಹುಡುಗಿ ಬಟ್ಟೆ ಹುಡುಗನ ಬಟ್ಟೆ ತರಬೇಕಂತ್ರಿ, ಮದುವೆನೂ ನಾವೇ ಮಾಡಿ ಕೊಡ್ಬೇಕಂತ್ರಿ. ಹಿಂಗೆಲ್ಲ ಹೇಳ್ಯಾರಿ ನಿನ್ನೆ ಫೋನ್ ಹಚ್ಚಿ. ಹಂಗಿದ್ರೆ ಒಪ್ಕೋತೀವ್ರಿ ಅಂತಂದ್ರು. ಎಂಗೇಜ್ಮೆಂಟನ್ನು ಮಾಡಂದ್ರಿ. ಏನು ಮಾಡ್ಬೇಕಂತ ಗೊತ್ತಾಗೋಲಾಗ್ಯದ್ರಿ. ಆಯ್ತು ಮದುವೆ ಎಂಗೇಜ್ಮೆಂಟು ಮಾಡಕ್ಕೆ ಹೋಗ್ಲಿ ಅನ್ನಂಗಾಗ್ಯದ್ರಿ. ಸುಮ್ಮ ಕಡೆ ಯಾದಿ ಮೇ ಶಾದಿ ಅಂತಾರಲ್ರಿ, ಅದನ್ನ ಮಾಡಿಬಿಟ್ರೈತಂತ ಮಾಡೀನಿ. ಅಷ್ಟು ಮಾಡಿ ಮತ್ತೆ ಸುಮ್ಮ. ಮತ್ತು ನಿಮ್ಮ ಕಾಕು ಏನಂತಾಳ? ಅದಾಯ್ತು, ನಿಮ್ಮ ಕಾಕು ಒಪ್ಕೊಂಡ್ಲನವ ಇದಕ್ಕೆ ಮದುವೆಗೆ? ಕುಯ್ ಅಂದ್ಲರಿ. ನಾವು ಹಚ್ಚಿ ಬೈದಿನ ಸುಮ್ಮ ಕೂತಾಡ್ರಿ. ಈಗ ಇನ್ನೂ ಅನ್ನಂಗಿಲ್ಲ, ಎದ್ರಾಗೂ ಭಾಗವಹಿಸಂಗಿಲ್ಲ ಅಂತ ಹೇಳ್ರಿ. ಆಕಿ ಭಾಗವಹಿಸ್ಲಿಕ್ಕೆ ಅಂದ್ರೆ ಬಿಡಾಳಾಕ್ ಬಿಡ್ರಿ ಮಾಮಿ. ಆದ್ರೆ ನೋಡ್ರಿ, ಇವ್ರು ಬೀಗರು ತೀರಾ ಅತಿ ಆಗ್ಲಿಲ್ಲ ರೀ ಮಾಮಿ ಹಿಂಗೆ ಮಾಡೋದು. ಅದಕ್ಕೆ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀವ್ರಿ, ಇದೇ ತಿಂಗಳ ಮಾಡ್ಬೇಕಂತೇಳಿ ಮತ್ತೆ ಆ ಕಡೆ ಕ್ಯಾನ್ಸಲ್ ಮಾಡಿಬಿಟ್ಟಿವ್ರಿ. ಎರಡೆರಡಕ್ಕೆ ಸುಮ್ಮನೆ ನಾವೇ ಖರ್ಚು ಮಾಡ್ಬೇಕಲ್ರಿ, 1 ರೂಪಾಯಿನೂ ಕೊಡಂಗಿಲ್ಲ ಅಂತಾನ್ರಿ ಅವ ಸ್ವಚ್ಛ ಬೀಗ. ಹೌದವಾ, ಅವತ್ತ ನೋಡಿನಲ್ಲ, ಅತೀ ಮಾಡ್ತದ ಬಿಡ ಅದನ್ನು. ಹ್ಞೂ ರೀ, ಈಗ ಬಿಡೋಣನೆ ತಿಂಗಳ 1 ಲಕ್ಷ ಜಾಸ್ತಿ ಕೇಳ್ಕೊತಾವ್ರಿ. ಏನು ಮಾಡ್ಬೇಕ್ರಿ ಇವ? ಈಗ ಅದಕ್ಕಂದಲೇ ಬ್ಯಾಡ ಅನ್ಬೇಕಂತೀವಿ. ಇವ ನಮ್ಮ ತಮ್ಮ ಇಷ್ಟ ಆಗ್ಯದ ಇರಲಿ ಅಂತಾನ್ರಿ. ಬ್ಯಾಡ ಅಂದಾಗನೇ ಆಯ್ತು ಕೊರುವ, ಇದೊಂದು ಬ್ಯಾಡ ಅಂದ್ರೆ ನಾ ಇನ್ನು ಮುಂದೆ ಲಗ್ನನೇ ಒಲ್ಯ ಅಂತೇಳಿ ಇದು ಮಾಡಿದವ. ಅದಕ್ಕಂದಲೇ ಇರ್ಲಿ ಬಿಡಪ್ಪ ಅಂದ್ ಮಾಡಿಬಿಟ್ರೈತೆ ಅಂತ ಮಾಡೀವ್ರಿ. ಮತ್ತೇನು ಮಾಡೋದು? ಅಷ್ಟು ಮಾಡಿಬಿಟ್ರವ ಸುಂದ್ರಿ. ಯಾಕೆ ಇದು ಮಾಡ್ತೀರಿ? ಕಡೆ ಅವನಿಗೂ ರಗಡ್ ಹೊಲ ಅದ ಎಲ್ಲ ಅದ. ಮಾಡಿ ಒಂದಕ್ಕೊಂದು ಗಂಟೆ ಹಾಕಿ ಏನು ಯಾಕೆ ಮಾಡ್ಕೊಳ್ತೀನಿ ಅಲ್ಲಕ್ಕ ಮಾಡಿಬಿಡ್ರಿ ಸುಮ್. ತಲೆ ಕೆಡ್ಸ್ಕೊಬೇಡ. ಅದೇನ ಅಂದಿಲ್ಲ ಯಾದಿ ಮೇಷ ಅದು ಏನು ಹಂಗೆ ಮಾಡಿಬಿಡ. ಕಡೆ ಯಾರನ್ನೂ ಕರ್ಕೊಂಡು ಹೋಗ್ಲಾರ್ದ ಸುಮ್ ಕಡಿಮೆ ಖರ್ಚಿನಾಗ ಎಲ್ಲಾರ ದೇವಸ್ಥಾನದಾಗ ಹೋಗಿ ಮಾಡ್ಕೊಂಬಂದ್ಬಿಡು ಮದುವೆನ. ಅಷ್ಟೇ ಮಾಡ್ತೀವ್ರಿ ಮಮ್ಮಿ. ಅಲ್ಲ ಮತ್ತು ನಮ್ಮ ಪ್ರಿಯ ಅಂತೆಲ್ಲ ಆಕೆ ಹೇಳ್ಬೇಕು. ಪ್ರಿಯಾಗ ಒಂದು ಸ್ವಲ್ಪ ಬಿಡಿಸ್ ಅಂತ ಹೇಳೋ, ಹಂಗೆ ಅಷ್ಟು ಕೇಳಬೇಡ ಅಂತೇಳ ರೊಕ್ಕ ಅಂತ ಹೇಳ್ಬೇಕು ನೀನು. ಅಯ್ಯ ಆಕೆ ಏನು ಮಾಡ್ಯಾಡ್ರಿ ಪಾಪ. ಇಲ್ಲಿ ವರ ಅದ ಇಲ್ಲಿ ಕನ್ಯೆ ಅದ ಅಂತ ಹೇಳ್ರಿ ಮಮ್ಮಿ. ಅದು ಮೊಬೈಲ್ನಾಗ ನೋಡಿ ಇಂಥವೆಲ್ಲ ಹೆಂಗೆ ಮಾತಾಡ್ಲಿಕ್ಕೆ ಬರ್ತದ್ರಿ ಆಕಿಗಾರ ಪಾಪ. ಅವ್ರಿಗೆ ತಿಳಿಬೇಕ್ರಿ ಕೇಳೋರಿಗೆ. ಏನು ಸುಂದ್ರಿ, ಎಲ್ಲೆಲ್ಲಿಗೆ ಬಂತು ನಿಮ್ಮ ತಮ್ಮನ ಲಗ್ನ? ಏನು ಡಿಸೈಡ್ ಮಾಡಿದ್ರಿ ಲಾಸ್ಟಿಗೆ? ಫೈನಲ್ ಏನಾಯ್ತು? ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ಲಾಗ್ಯದ ಬರ್ರಿ ಮಾಮ. ಅದೇ ಜಂಜಾಟ ನಡೆದದ್ರಿ ಈಗ. ಅಲ್ಲವ ನಿನ್ನೆ ಗುಂಡಾಣಿ ಸಿಕ್ಕಿದ್ದ ಎಂಗೇಜ್ಮೆಂಟ್ ಇಟ್ಕೊಂಡಿವ್ರಿ ಮಾಮ ಅಂತ ಅಂತಿದ್ನಲ್ಲ? ಅದೇ ರೀ ಮಾಮ, ಎಂಗೇಜ್ಮೆಂಟ್ ಮಾಡ್ಬೇಕಂತಾನೆ ಮಾಡಿದ್ದೀವ್ರಿ. ಆದ್ರೆ ಅವರು ಮತ್ತೊಂದು ಲಕ್ಷ ಜಾಸ್ತಿ ಕೇಳಕತ್ತಾರಿ ಮಾಮ. ಈಗ ಬಂದು ಹೋತಾರಲ್ರಿ, ಬಂದು ಹೋದ್ಗನೆ ಗಾಡಿ ಖರ್ಚು ನಾವೇ ಕೊಡ್ಬೇಕಂತ್ರಿ, ಎಂಗೇಜ್ಮೆಂಟು ನಾವೇ ಮಾಡ್ಬೇಕಂತ್ರಿ. ತೀರಾ ಏನಾದ್ರಿ ಅದ ಇಲ್ಲ ಅದು ಕಳ್ತಿ. ಒಂದು ಲಿಮಿಟ್ ಅಂತ ಇರ್ತದ್ರಿ. ಅದಕ್ಕೆ ಅವೇನು ಗೋಜಿಗೆ ಹೋಗೋದು ಬೇಡ, ಸುಮ್ಮ ಎಲ್ಲಾರ ಒಂದು ಗುಂಡಾರ್ನಾಗ ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ಬಿಡ್ಬೇಕಂತ ಮಾಡೀವ್ರಿ. ಅದು ಬೆಸ್ಟ್ ಐಡಿಯಾ ನೋಡುವ. ಸುಮ್ಮ ಯಾರನ್ನೂ ಕರ್ಕೊಂಡು ಹೋಗ್ಬೇಡ್ರಿ. ನೀವಿಬ್ರು ಗಂಡ ಹೆಂಡ್ತಿವ್ರಿ, ಹುಡುಗ ಹುಡುಗಿ ಅವರಿಬ್ರು ಗಂಡ ಹೆಂಡ್ತಿ ಬರಲ್ರಕ್ಕ. ನಿಮ್ಮ ಕಾಕು ಕಾಕ ಇಂಥ ಯಾರ ಬಂದ್ರಂದ್ರೆ ನೀವು ಮಾಡಿದೇರು ಇಷ್ಟು ಒಂದು 10-15 ಮಂದಿ ಕ್ರೋಜರ್ ಮಾಡ್ಕೊಂಡು ಹೋಗಿ ಮಾಡ್ಕೊಂಬಂದ್ಬಿಡ್ರಿ. ಆ ಕಡೆ ಸುಮ್ಮ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ, ಯಾರನ್ನೂ ಕರೀಲಿಕ್ಕೂ ಹೋಗ್ಬೇಡ. ನಾವು ಏನು ತಪ್ಪು ಗಿಪ್ಪು ಏನೂ ತಿಳ್ಕೊಳಂಗಿಲ್ಲ ನೋಡ್ಸುಂದ್ರಿ. ನಮ್ಮ ಆಶೀರ್ವಾದ ಯಾವಾಗಲೂ ಇರ್ತದೆ, ಒಳ್ಳೇದಾದ್ರೆ ಸಾಕು. ನೀವು ಒಳ್ಳೆಯವರಿದ್ದೀರಿ ಬಿಡ್ರಿ ಮಾಮಾರ. ನಿಮ್ಮಂಥರ ಆಶೀರ್ವಾದ ಇದ್ರೆ ಭಾಳ ಚಲೋ ಆಗ್ತದ್ರಿ. ಆದ್ರೆ ನಿಮ್ಮನ್ನು ಬಿಟ್ಟು ಮಾಡ್ದೆ ಹೆಂಗ್ರಿ ಮಾಮ? ಅದ್ರ ಬಗ್ಗೆ ಏನೂ ತಿಳಿಕೋಬೇಡವ ನೀನು, ನಾವೇನೂ ಅನ್ಕೊಳಂಗಿಲ್ಲ. ನೋಡ ಸುಂದ್ರಿ, ನಾವೇನೇನೇನು ಅದ್ರ ಬಗ್ಗೆ ತಪ್ಪು ತಿಳ್ಕೊಳಂಗಿಲ್ಲ. ನೀ ಸುಮ್ಮ ಅದೇ ಮಾಮ ಹೇಳ್ದಂಗ ಒಂದು 10-12 ಮಂದಿ ಹೋಗಿ ಒಂದು ಕ್ರೋಜರ್ನಾಗ ಮುಗಿಸ್ಕೊಂಬಂದ್ಬಿಡ್ರಿ. ಸುಮ್ಮ ಮಂತ್ರಾಲಯ ಎಲ್ಲಾರ ಹಂಗಂತೀರಿ ಮಾಮಿ? ಆಯ್ತು ಹೇಳ್ರಿ, ಅಷ್ಟೇ ಮಾಡಿಬಿಡ್ತೀವ್ರಿ ಮಾಮಿ. ಮತ್ತೆ
ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿರಿ. ಎಲ್ಲರಿಗೂ ಧನ್ಯವಾದಗಳು.